ನನಗೆಲ್ಲ ಗೊತ್ತು. ನಾನು ಬಹಳ ಬಡತನ ಕುಟುಂಬದಿಂದನೇ ಬಂದವರು. ನಮ್ಮ ತಂದೆ KSRTC ಡ್ರೈವರ್ ಆಗಿದ್ದವರು. ಆ ಒಬ್ಬ ದುಡಿತಿದ್ದ, ಮನೆಯಲ್ಲಿದ್ದವರೆಲ್ಲ ಕೂತ್ಕೊಂಡು ತಿಂತಿದ್ವಿ ನಾವು. ನೋ ಲ್ಯಾಂಡು, ಬರೀ ನಮ್ಮ ಅಪ್ಪನ ಪೇಮೆಂಟ್ ಮೇಲೆ ಬದುಕಿದವ್ರು ನಾವೆಲ್ಲ 3 ಜನನು. ಬಟ್ ನಮ್ಮ ತಂದೆ ಆಶೀರ್ವಾದ ಹೆಂಗಿದೆ ಅಂದರೆ 3 ಜನ ಗೌರ್ಮೆಂಟ್ ಜಾಬಲ್ಲಿ ಇದ್ದೀವಿ ಇವತ್ತು. ನಮ್ಮ ಊರಲ್ಲೇ ನಾವು ಗೌರ್ಮೆಂಟ್ ಜಾಬಲ್ಲಿ ಇರೋದು ಎಲ್ಲರೂ. ನಮ್ಮ ಮನೆಯೇ ಗೌರ್ಮೆಂಟ್ ಜಾಬ್. ಅದರಲ್ಲಿ ಇನ್ನೂ ಖುಷಿ ಅಂದರೆ ನಮ್ಮ ಅಪ್ಪ ಕಾಕಿ, ನಮ್ಮ ಅಣ್ಣ ಕಾಕಿ, ನಾ ಕಾಕಿ, ಇಬ್ಬರು ಅಣ್ಣಂದ್ರು ಕಾಕಿನೇ. ಬಟ್ ಇಲಾಖೆಗಳು ಬೇರೆ ಬೇರೆ. ಅದಕ್ಕೆಲ್ಲಾನು ಕಾರಣ ಏನಂದ್ರೆ ಪ್ರಮುಖವಾಗಿ ನಮ್ಮ ತಂದೆ. ಅವರು ಅಷ್ಟು ಅವ್ರ ಬಡತನ ಅಥವಾ ಅವರು ಅಷ್ಟು ಕಷ್ಟಪಟ್ಟು ದುಡಿಯೋದು, ಅವ್ರು ಅದನ್ನೆಲ್ಲ ಹೇಳ್ತಾ ಹೋದ್ರೆ ಬಹಳ ಕಷ್ಟ ಇದೆ ಬಿಡಿ. ಅದನ್ನೆಲ್ಲ ಹೇಳೋದಾದ್ರೆ ಅಷ್ಟು ಕಷ್ಟದಲ್ಲೂ ನನ್ನ ಅಂಗಡಿ ಮಾಡಿ ನಮ್ಮ ಅಪ್ಪ 500 ರೂಪಾಯಿ ಪೇಮೆಂಟ್ ಇತ್ತು ಅಷ್ಟೇ. ದಿನ ಡಬಲ್ ಡ್ಯೂಟಿ ಮಾಡೋ ನಮ್ಮ ಅಪ್ಪ. ಬೆಂಗಳೂರಿನಿಂದ ಬಸ್ ಹೊಡಿಯೋನು, ಭಟ್ಕಳಕ್ಕೆ ಹೋಗೋನು. ಇವೆಲ್ಲ ಗೊತ್ತಲ್ಲ ನಿಮಗೆ, ಭಟ್ಕಳ ಡ್ಯೂಟಿ ಹೊಡಿತಾರೆ, ಓವರ್ ನೈಟ್ ಡ್ಯೂಟಿಗಳು ಸಿಕ್ಕಾಪಟ್ಟು ಹೊಡಿಯೋನು. ಅವೆಲ್ಲ ನೋಡ್ಬಿಟ್ಟು ಅವೆಲ್ಲ ಅದಾದ್ರೂ ಕೂಡ ನಾವೆಲ್ಲ ರಿಚ್ ಇದ್ವಿ. ಮತ್ತೆ ನಮ್ಮ ಅಪ್ಪ ದುಡಿದ್ಬಿಟ್ಟು ನಮ್ದೇನಿದೆ ಕೆಲಸ, ಆರಾಮಾಗಿ ತಿನ್ನೋದು, ಉಣ್ಣೋದು, ತಿರುಗಾಡೋದು. ವಾರಲ್ಲಿ 2 ದಿನ ಚಿಕನ್ನು ಮಟನ್ ಮಾಡ್ಕೊಂಡು ಸುಮ್ಮನೆ ಆರಾಮಾಗಿದ್ವಿ. ಬರ್ತಾ ಬರ್ತಾ ಅವ್ರಿಗೆ ಏಜ್ ಆದಂಗೆ, ಬರ್ತಾ ಬರ್ತಾ ನಮಗೆ ಜವಾಬ್ದಾರಿ ಆದಂಗೆ, ಜಾಬಲ್ಲಿ ದುಡ್ಡು ಇಲ್ದಾಗ ದುಡ್ಡು ಹಾಕ್ತೀರಾ, ಈ ತಿಂಗಳು ಖರ್ಚು ಇಲ್ಲ ಅಂತ ನಿಮಗೆ ಮನೇಲಿ ಕೇಳ್ತಿರಲ್ಲ, ಅವ್ರು ಕಷ್ಟಪಟ್ಟು ಕಳಿಸ್ತಾ ಇರ್ತಾರಲ್ಲ. ನಮ್ಮ ಅಪ್ಪನಿಗೆ ವಯಸ್ಸಾದ ಮಾರ ಇಷ್ಟು ದಿನ ಕೊಡ್ತಿದ್ದ, ಎಲ್ಲ ಕಡಿಮೆ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಆ ಥರ ಪ್ರೆಷರ್ ಬಂದು ನಾನು ಇಷ್ಟೆಲ್ಲ ಟ್ಯಾಲೆಂಟ್ ಇರೋ ಕಡೆಗೆ PC ಆಗ್ಬೇಕಂತ ಕೂತಿದ್ದೆ. ನನ್ನ ಅಕಾಡೆಮಿಕ್ಸ್ ಯಾರು ನೋಡ್ತಾರೋ ಎಲ್ಲರೂ ಹೇಳಿದ್ರು ಫಸ್ಟ್ ಸ್ಟ್ಯಾಂಡರ್ಡ್ ಹೇಳಿಲ್ಲ. ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ವರೆಗೂ ಕೂಡ ಎಲ್ಲೋ ಮಿಡಲ್ 1 ಕ್ಲಾಸ್ ಬಿಟ್ಟರೆ ಉಳಿದವರು ನಾನೇ ಫಸ್ಟು. ನಮ್ಮೂರಲ್ಲಿ ಯಾವ ಕಾಂಪಿಟೇಟಿವ್ ಎಕ್ಸಾಮ್, ಯಾವುದೇ ಒಂದು ಕಾಂಪಿಟೇಷನ್ ಬಂದರೆ ನಾನೇ ಫಸ್ಟ್ ಹೊಡ್ಕೊಂಡು ಬರ್ತಿದ್ದೆ. ಪ್ರಬಂಧ ಸ್ಪರ್ಧೆ ಆಗಿರಲಿ, ಕ್ವಿಜ್ ಆಗಿರಲಿ. ಪ್ರತಿಭಾ ಕಾರಂಜಿ ಗೊತ್ತಲ್ಲ, ನಾನು ಪ್ರತಿಭಾ ಕಾರಂಜಿ ರಾಜ್ಯ ಮಟ್ಟಕ್ಕೂ ಬಂದಿದ್ದೀನಿ ನಾನು ಆ ಟೈಮಲ್ಲಿ. ಸೊ ಹೀಗಾಗಿ ಕನ್ನಡ ಮೀಡಿಯಮ್ದ ಹೋಗ್ಬಿಟ್ಟು ಮತ್ತೆ ಸೈನ್ಸ್ ಮಾಡಿದ್ವಿ. ಸೈನ್ಸಲ್ಲಿ ಕನ್ನಡ ಮೀಡಿಯಮ್ ಸೈನ್ಸ್ ಮಾಡೋದು ಗೊತ್ತಲ್ಲ ಹೆಂಗಿರುತ್ತೆ ಆ ಟೈಮಲ್ಲಿ. 2013, 11, 12 ಏನು ಹೇಳಕತ್ತಾರೋ ಏನು ಬಿಡಕತ್ತಾರೋ. ಊರಾಗರೆ ಒಂದು ಪ್ರೆಷರ್, ಯಾವುದು ಸಾಮಾಜಿಕ ಪ್ರೆಷರ್ ಇರುತ್ತೆ ನಿಮ್ಮ ಊರಾಗೇನ. 10th ಪಾಸಿಗೆ ನೀ PUC ಪಾಸ್ ಆಗ್ಬೇಕು ಮತ್ತಿಲ್ಲ ರೀ ಏನು ತೊಗೊಂಡ್ಬಿಡ್ತಾರೆ ಎಲ್ಲರೂ. ಹುಡುಗಿ ಹುಡುಗಿ ಅಂತ ಬಿದ್ದು ಹಾಳಾದ. ನಮ್ಮಲ್ಲಿ ಒಂದು ಟ್ಯಾಗ್ಲೈನ್ ಕೊಟ್ಬಿಡ್ತಾರಲ್ಲ, ಹುಡುಗಿ ಮಾಡ್ತೀವಿ ಬಿಟ್ಟು ಉಡಾಳ ಇದ್ದಿ. ನಮ್ಮ ಅಪ್ಪನ ದಿನ ಏನೇನು ಮಾಡೋಣ. ನಮ್ಮ ಅಪ್ಪ ನನಗೆ ಎಷ್ಟು ಮಾಡಿದಾರಂದ್ರೆ, ನಾನು ಎಲ್ಲೆಲ್ಲಿ ಓದೋಕೆ ಯಾವ ಊರು ಹೋಗ್ತೀನೋ ಅಲ್ಲಿ ಬಸ್ಸಿನ ಡ್ಯೂಟಿ ಹಾಕ್ಸೋಣ. ನಾನು ಜಮಖಂಡಿಲಿ 2 ವರ್ಷ ಇದ್ದೆ, ನಮ್ಮ ಅಪ್ಪ ಜಮಖಂಡಿ ಡ್ಯೂಟಿ ಮಾಡ್ದ. ಬೆಂಗಳೂರಿಗೆ 4 ವರ್ಷ ಬಂದರೆ ನಮ್ಮ ಅಪ್ಪ 4 ವರ್ಷ ಬೆಂಗಳೂರು ಡ್ಯೂಟಿ ಮಾಡ್ದ. ಯಾಕೆ ಹೇಳು, ಇವ್ನು ಏನಾದ್ರು ಮನೆ ಕಡೆ ಅನ್ಸ್ಬಿಟ್ಟು ಬಿಟ್ಟು ಬರ್ತೀನಿ ಅನ್ನಬಾರ್ದು ಅಂತ. ಇವನೊಬ್ಬ ನಮ್ಮಲ್ಲಿ ನಮ್ಮ ಇಂಥ ಒಂದು ಭಾಳ ಕೆಲಸದ ಮನಂತ ಕುಟುಂಬದಲ್ಲಿ ಒಬ್ಬ ಅದು ಓದ್ತಾ ಇದ್ದಾನೆ ಈ ರೇಂಜ್ಗೆ, ಇವ್ನು ಬೆಳೆಸೋಣ ಅಂತ ಹೇಳ್ಬಿಟ್ಟು ಅವ್ರು ಅವತ್ತು ಬೆಳೆಸಿದ್ದೆ ಇವತ್ತು ಈ ಅವ್ರ ರೇಂಜಿಗೆ ಆಗಿದೆ. ಅಂದರೆ ನಮ್ಮೂರು ಇಡೀ ಅಥಣಿ ತಾಲೂಕಲ್ಲಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದಿರ್ತಕ್ಕಂಥ ಟಾಪ್ 2 ಟಾಪ್ 3 ಇದೆ ನಮ್ಮದು ವೋಟಿಂಗ್. ಅಂದರೆ ಗೊತ್ತಲ್ಲ, ಮತದಾನ ಪದ್ಧತಿಯಲ್ಲಿ ಅತಿ ಹೆಚ್ಚು ವೋಟಿಂಗ್ ಇರೋದು ಅಥಣಿ ತಾಲೂಕಲ್ಲಿ. ಒಂದು 2ನೇ ಅಥವಾ 3ನೇ ಹಳ್ಳಿ ನಮ್ಮದು, ಅಷ್ಟು ಇದ್ದಾವೆ. ಆ ಊರಿಗೆ ನಾನು ಒಬ್ಬನೇ PSI. ಇದೆಲ್ಲ ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ನೀವೆಲ್ಲ ಕಲ್ಯಾಣ ಕರ್ನಾಟಕದವರು. ನನ್ನ ಹತ್ರ ಅದರ 10 ಪಟ್ಟು ನಿಮಗೆ ಬಡತನ ಇದೆ, ಅದರ 10 ಪಟ್ಟು ನಿಮಗೆ ಸ್ಟೋರಿಗಳಿದ್ದಾವೆ. ನಾನು ಏನಂತಾರಲ್ಲ, ನಾನು ಬೆವರು ಸುರಿಸಿಲ್ಲ, ನಮ್ಮ ತಂದೆಯವರು ಸುರಿಸಿದ್ರೆ ಅದು. ಬಟ್ ನೀವೆಲ್ಲ ದುಡಿತಿರ್ತೀರಿ. ನಾನು ಎಷ್ಟೋ ಜನ ನೋಡಿದ್ದೀನಿ ಧಾರವಾಡದಲ್ಲಿ, ನನ್ನ ರೂಮ್ಮೇಟ್ಗಳಾಗಿದ್ದವು. ಕಬ್ಬಿನ ಸೀಸನ್ ಇದ್ದಾಗ ಕಬ್ಬಿನ ಸೀಸನ್ ಮಾಡ್ಕೊಂಡು ಬಂದ್ಬಿಟ್ಟು ಓದೋರು ನೋಡಿದ್ದೀನಿ ನಾನು. ನಮ್ಮ ಹಳೆಯ ಒಬ್ಬ ಇದ್ದ, ಹಂಗೆ ಓದ್ದ. ಕಬ್ಬಿನ ಸೀಸನ್ ಇದ್ದಾಗ ಏನೋ ಕಬ್ಬಿನ ಸೀಸನ್ ಮಾಡ್ಕೊಂಡು ಬರ್ತು, 10-12 ಸಾವಿರ ಬರ್ತಾವೆ, ತೊಗೊಂಡು ಕಡೆ ಬಂದ್ಬಿಡ್ತೀನಿ ನಾವು. ಗೊತ್ತಾ, ಹಂಗಾರೆ ಆ ಕಬ್ಬಿನ ಸೀಸನ್ ಮಾಡಿದ್ರೆ ದುಡ್ಡು ಬರ್ತಲ್ಲ ಅವ್ಗೆ, ಮನೆಯಲ್ಲೆಲ್ಲೂ ಕೇಳೋ ಅವಶ್ಯಕತೆ ಇಲ್ಲ. ಅದೇ ದುಡ್ಡಲ್ಲಿ ಬಂದ್ಬಿಟ್ಟು 3 ತಿಂಗಳು 4 ತಿಂಗಳು PC ಎಕ್ಸಾಮ್ ಓದ, ಮೊನ್ನೆ KSRP ಎಕ್ಸಾಮ್ ಪಾಸ್ ಆದವನು. ಇವೆಲ್ಲ ನಿಮ್ಗೆ ಮೋಟಿವ್ ಆಗ್ಬೇಕು. ನಂದು ಒಬ್ಬನೇ ಅಲ್ಲ, ಇವೆಲ್ಲವೂ ನಿಮಗೆ ಮೋಟಿವೇಶನ್ ಆಗಬೇಕು, ಸೆಲ್ಫ್ ಮೋಟಿವೇಶನ್ ಆಗ್ಬೇಕು. ಇನ್ನು ಯಾವುದೋ ಕೇಳಿ ಸಂತೋಷರಾಗಿದ್ದಾರೆ, ನಾನು ನನ್ನ ಮೋಟಿವೇಶನ್ ಜಾಸ್ತಿ ಉಳಿಯಲ್ಲ. ಯಾಕಂದ್ರೆ ನನ್ನ ಅನುಭವ ನನಗೆ ಮಾತ್ರ ಗೊತ್ತದೆ ಏನೇನಾಗಿರುತ್ತೆ ಅಂತೇಳಿ. ನಿಮ್ಮ ಮೋಟಿವೇಶನ್ಗಳು ಬರಬೇಕು. ನೀವು ಮನೆ ಕಡೆ ಹೆಂಗಿದೆ ಪರಿಸ್ಥಿತಿಗಳು ನಿಮಗೆ ಗೊತ್ತಾಗಬೇಕು. ನೀವು ಮನೆ ಕಡೆ ನಿಮ್ಮ ತಾಯಿ ತಂದೆ ಬಡತನ ಅಂತಮ್ಮಂದ್ರು, ನಾನು ಅಕಸ್ಮಾತ್ ನೌಕರಿ ಹೇಳಿದ್ರೆ ನನ್ನ ಸಮಾಜ ನನ್ನ ಹೆಂಗೆ ಗುರುತಿಸುತ್ತೆ, ನಾನು ಮನೆಯಲ್ಲಿ ಏನೇನು ಸೌಲಭ್ಯಗಳಾಗೋ, ಹೊಸ ಮನೆ ಕಟ್ಬೋದು, ನಮ್ಮ ತಾಯಿ ತಂದನ ಅಲ್ಲಿ ಇಡ್ಬೋದು. ಬಾಂಡೆ ಏನಂತಾರೆ ಒಗ್ಯಾನ ಹೋಗ್ಬಿಟ್ಟು ವಾಷಿಂಗ್ ಮಷಿನ್ ಬರ್ತೈತಿ, ಡೈನಿಂಗ್ ಟೇಬಲ್ ಬರ್ತೈತಿ, ಒಳ್ಳೆ ದಿವಾನ್ ಕಾಟ ಬರ್ತೈತಿ. ಇವೆಲ್ಲ ಯೂಸ್ ಏನು ಮಾಡ್ಕೋದ, ನಾ ಹಿಂಗೆಲ್ಲ ಆದರೆ ಹಿಂಗೆ ಆಗ್ತಿರಲ್ಲ ಮುಂದೆ. ಪೊಲೀಸ್ ಆಫೀಸರ್ಸ್ ಏನಾರಾದ್ರೆ ಒಳ್ಳೆ ಕ್ವಾರ್ಟರ್ಸ್ಗಳು ಸಿಗ್ತವೆ. 1 ಕೋಟಿ 2 ಕೋಟಿ ಬೆಲೆ ಬಾಳು ಒಂದೊಂದು ಕ್ವಾರ್ಟರ್ ಸಿಗುತ್ತೆ ನಿಮಗೆ. ಅಷ್ಟು ಕೋಟಿ ಮನೆಗಳಲ್ಲಿ ನೀವು ಬದುಕ್ತೀರಿ. ನೀವು ರಿಟೈರ್ಡ್ ಆಗೋವರೆಗೂ ನಿಮಗೆ ಬೇರೆ ಮನೆಯ ಅವಶ್ಯಕತೆ ಇಲ್ಲ. ಬೆಂಗಳೂರು ಅಂತ ಊರುಗಳಲ್ಲೆಲ್ಲ ಬಂದರೆ ನೀವು ಬೆಂಗಳೂರಲ್ಲಿ ಒಂದೊಂದು ಕ್ವಾರ್ಟರ್ಸ್ ಹೆಂಗಿದೆ ಗೊತ್ತಾ ನಿಮಗೆ. ಇಲ್ಲಿ ನಿಮ್ಮ ಊರಲ್ಲಿ ಸಾಹುಕಾರ ಮನೆ ಇರ್ತಾವಲ್ಲ, ಆ ರೇಂಜ್ ಕ್ವಾರ್ಟರ್ಸ್ ಕಟ್ಟಿಸಿದ್ದಾರೆ ಪಾಪ ಪೊಲೀಸ್ನವ್ರಿಗೆ.
ಇದ್ರೇಳಿ ಬೇರೆ ನಿಮ್ಮ ತಂದೆ ತಾಯಿ ಏನಾರ ಬಂದ್ಬಿಟ್ಟು ಅಲ್ಲಿ ಒಂದು ತಿಂಗಳು ಕಣ್ಣಲ್ಲಿ ನೀರು ಹಾಕ್ಬಿಡ್ತಾರ ಅವ್ರು. ಅಬ್ಬಾ ನಾವು ಎಂಥ ಮನೇಲಿ ಗುಡಿಸಲು ಮನೇಲಿ ದೋರಿಲಿ ಬಂದ್ಬಿಟ್ವಲ್ಲ ಗುರುವೆ ಅಂತೇಳಿ. ನಂದಂತೂ ಹಂಗಾಗಿದೆ. ಸೊ ನಾನು ಹೇಳ್ತಾ ಇರೋದು ನಿಮ್ಮ ಸೆಲ್ಫ್ ಮೋಟಿವೇಶನ್ ನಿಮ್ಮಲ್ಲೇ ಇದೆ. ಬೇರೆ ಯಾರ್ದು ಮೋಟಿವೇಶನ್ ತಗೋಬೇಡಿ, ಸಂತೋಷ್ ಸರ್ದು ತಗೋಬೇಡಿ, ಯಾರು ತಗೋಬೇಡಿ. ನಿಮ್ಮ ಮನೆ ಪರಿಸ್ಥಿತಿ ನೀವು 10 ನಿಮಿಷ ಯೋಚನೆ ಮಾಡಿದ್ರೆ ನಿಮ್ಗೆ ಅಲ್ಲೇ ಮೋಟಿವೇಶನ್ ಸಿಗ್ಬಿಡುತ್ತೆ. ಸಿಗ್ತಾ ಇಲ್ವಾ? ಎಲ್ಲ ಆರಾಮಾಗಿದೆ, ಸುಮ್ಮನೆ ಟೈಮ್ ಪಾಸ್ ಬಂದಂತ ಯಾರು ಇದಾರ ಇಲ್ಲಿ? ಸರ್ ನಮ್ಮ ಮನೆ ಕಡೆ ತುಂಬ ಆರಾಮಾಗಿದೆ ಸರ್, ನಾನು ಹೋದ್ರೆ ಇವಾಗ ಕಾಲು ಹೊತ್ತಕೊಂದಾಳು, ಕೈ ಹೊತ್ತಕೊಂದಾಳು, ನಾನೇ ತಿನ್ನೋದು ಒಲ್ಲಿ ಅಂತ ಎದ್ದು ಬರ್ತಾ ಇದ್ದೀನಿ, ಅಂತ ಊಟ ಇರ್ತದೆ ನಮ್ಮಲ್ಲಿ ಅಂತ ಯಾರು ಇದ್ದೀರಾ? ಯಾರು ಇದ್ದವ್ರು ಇಲ್ಲ ಅಂತ ಇದ್ರೆ ಒಂದೆಲ್ಲ 1-2% ಇರ್ತಾರೆ ಅಷ್ಟೇ. ಉಳಿದರೆಲ್ಲರೂ ಸ್ಟ್ರಗಲ್ ಮಾಡೋರೇ ಇದ್ದೀರಿ. ಜಾಸ್ತಿ ಟೈಮ್ ಬೇಡ, ಮುಗಿಸೋಣ ಇವಾಗ. ಬಟ್ ನಾನು ಹೇಳ್ದೆ ನೆನ್ಪಿಟ್ಕೊಳ್ಳಿ, ಒಂದು 10 ನಿಮಿಷ ಮನೆಗೆ ಹೋಗಿ ವಿಚಾರ ಮಾಡಿ, ನಾನು ಏನು ಹೇಳ್ದೆ ಅನ್ನೋದೆಲ್ಲ ಒಂದು ಕಡೆ ಬರೆದಿಟ್ಕೊಳ್ಳಿ. ಓದಕ್ಕೆ ಸ್ಟಾರ್ಟ್ ಮಾಡಿ. ಏನೇ ಡೌಟ್ ಬಂದರೂ ನಾನು ಜೂಮ್ ಕ್ಲಾಸ್ಗಳನ್ನು ತೊಗೋತೀನಿ ಅಂತ ಹೇಳಿದ್ದೀನಿ ಅವರಿಗೆ. ಫ್ರೀ ಮೆಂಟರ್ಶಿಪ್ ಮಾಡೋಣ ಅಂತ ಹೇಳಿದ್ದೀನಿ. ಇದು ನಾನು ಫ್ರೀ ಅಪ್ಪ, ನಾನು ಯಾವುದೋ ಕಾಸ್ಟ್ ಮಾಡಲ್ಲ. ನಾನು ಮಾಡ್ತಾ ಇರೋದು ಸುಮ್ಮನೆ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ನನಗೆ ಎಕ್ಸ್ಟ್ರಾ ಟೈಮಲ್ಲಿ ಒಂದು ಅರ್ಧ ಗಂಟೆ ಮಾಡ್ಬಿಡೋಣ. ನಮ್ಮ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ಜಾಸ್ತಿ ಬೆಳೀಲಿ, ಕಾಂಪಿಟೇಟಿವ್ ಎಕ್ಸಾಮ್ ಬರಲಿ, ಸರ್ಕಾರಿ ಅಧಿಕಾರಿಗಳಾಗಲಿ ಅನ್ನೋದು ಒಂದೇ ನನ್ನ ಆಶಯ. ಮತ್ತೆ ಅದು ಬಿಟ್ಟು ಬೇರೆ ಯಾವ ಉದ್ದೇಶನೂ ನನಗಿಲ್ಲ. ದೇವ್ರು ಭಾಳ ಆರಾಮಾಗಿಟ್ಟ ನಾನು.